ವಿವೇಕಶಾಲಿಯಾಗಿದ್ದಾರೆ. ಅವರ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾನ್ಯ ರಹೀಂ ಖಾನ್ ಅವರು, ಮಾನ್ಯ ರಾಜಶೇಖರ್ ಪಾಟೀಲ್ ಅವರು, ಮಾನ್ಯ BR ಪಾಟೀಲ್ ಅವರು, ವಿಜಯ್ ಸಿಂಗ್ ರವರು, ನಮ್ಮ ಸಿಂಧೆ ಅವರು, ಇನ್ನಿತರ ಬಸವರಾಜ್ ಜಾಮಶೆಟ್ಟಿ ಅವರು, ಸುಭಾಷ್ ರಾಠೋಡ್ ಅವರು, ಅಶೋಕ್ ಕೇನಿ ಅವರು, BR ಪಾಟೀಲ್ ಅವರು, ನಮ್ಮ ಭೀಮರಾವ್ ಪಾಟೀಲ್ ವಿಧಾನ ಪರಿಷತ್ತಿನ ಸದಸ್ಯರು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಎಲ್ಲ ಸುಭಾಷ್ ರಾಠೋಡ್ ಅವರು ಹೇಳಿದ್ದೀನಿ, ಚಿಂಕೋಡ್ ಅವರು, ಸುಮಾರು ನಮ್ಮ ಜಿಲ್ಲಾ ಅಧ್ಯಕ್ಷರು ಸೇರಿಕೊಂಡು ಎಲ್ಲರೂ ಹಗಲು ಶ್ರಮ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಅವರು ಉರಿ ಬಿಸಿಲಿನಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸಿದ್ದಾರೆ. ಹೀಗಾಗಿ ಅವರಿಗೆ ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಸಾಗರ್ ಖಂಡ್ರೆ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಟ್ಟು ಅವರಿಗೆ ಇವತ್ತು ಯುವಕರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಶ್ರೀ ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ಸುರ್ಜೇವಾಲಾಜಿಯವರು, ಎಲ್ಲ ಹಿರಿಯ ಮುಖಂಡರುಗಳು ಇವತ್ತು ನಮ್ಮೆಲ್ಲರ ಜಿಲ್ಲಾ ಮಟ್ಟದ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಸಾಗರ್ ಖಂಡ್ರೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಬೀದರ್ ಲೋಕಸಭಾ ಕ್ಷೇತ್ರದ ಜನ ಇವತ್ತೊಂದು ಬದಲಾವಣೆ, ಒಂದು ಪರಿವರ್ತನೆ. ಏನು 10 ವರ್ಷದಿಂದ ಯಾವ ರೀತಿಯಲ್ಲಿ BJPಯ ಸಂಸದರು ಜನರಿಗೆ, ಜಿಲ್ಲೆಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು, ಇವತ್ತು ಅವರು ಏನೂ ಯಾವುದೇ ರೀತಿಯ ಸಾಧನೆ ಮಾಡದೆ ಬರೀ ಅವರ ತಪ್ಪು ನೀತಿಗಳಿಂದಾಗಿ, ಅವರ ದುರಾಡಳಿತದಿಂದಾಗಿ ಅವರಿಗೆ ಅನ್ನುವಂಥ ಒಂದು ರೀತಿಯಲ್ಲಿ ದರ್ಪ ಬಂದಿತ್ತು, ಒಂದು ದುರ್ವರ್ತನೆ ಇತ್ತು, ದುರಂಕಾರ ಇತ್ತು. ಜನ ಅವರಿಗೆ ಈಗಾಗಲೇ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಹೀಗಾಗಿ ಸಾಗರ್ ಖಂಡ್ರೆ ಅವರ ಮೇಲೆ ಒಲವು ತೋರಿಸಿ ನಮ್ಮ ಪಕ್ಷದ 5 ಗ್ಯಾರಂಟಿಗಳು, ನಾನು ಉಸ್ತುವಾರಿ ಮಂತ್ರಿಯಾಗಿ ರಹೀಂ ಖಾನ್ ನಾವೆಲ್ಲ ಸೇರಿ ಏನು ಒಳ್ಳೆ ಆಡಳಿತ ಕೊಡ್ತಾ ಇದ್ದೇವೆ, ಜನರಿಗೆ ಇವತ್ತು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಮತ ಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ. ಹೀಗಾಗಿ ಇವತ್ತು ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ, ಅದರಲ್ಲಿ ಕಲ್ಯಾಣ ಕರ್ನಾಟಕದ ಈ ಭಾಗದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ. ನಾವು ಹೆಚ್ಚಿನ ಅನುದಾನ ತಂದು ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ. ಜನರೇನು ನಮಗೆ ನಂಬಿಕೆ ಇಕ್ಕಿದ್ದಾರೆ, ಅವರ ವಿಶ್ವಾಸವನ್ನು ಕಾಪಾಡಿಕೊಂಡು ಹೋಗ್ತೀವಿ. ಮತ್ತು ಸಾಗರ್ ಖಂಡ್ರೆ ಒಬ್ಬ ಯುವಕನಾಗಿ ಇವತ್ತೇನು ಹೇಳಿದ್ದ ಹಾಗೆ ಕೊಟ್ಟ ಮಾತಿನಂತೆ ಇವತ್ತು ಬೀದರ್ ಜಿಲ್ಲೆಯ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿ, ದೆಹಲಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಯ, ಕಲ್ಯಾಣ ಕರ್ನಾಟಕದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅವರು ಲೋಕಸಭೆಯಲ್ಲಿ ಎತ್ತಿ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತಾರೆ ಅನ್ನುವ ನಂಬಿಕೆ ನನಗಿದೆ. ಹೀಗಾಗಿ ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ ಎಲ್ಲ ಮತದಾರರಿಗೆ, ಅನಂತ ಮತದಾರರಿಗಷ್ಟೇ ಅಲ್ಲ, ಚುನಾವಣಾಧಿಕಾರಿಗಳಿಗೂ, ಮಾಧ್ಯಮದ ಮಿತ್ರರಿಗೂ, ಮತ್ತೆ ಸಾಗರ್ ಖಂಡ್ರೆಯ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್, ಈಗ ಮೋದಿಯವರು 400 ಪಾರ್ ಅಂದಿರೋ ಅದ್ರ ಬಂದಿಲ್ಲ, 400 ಪಾರ್ ಅನ್ನೋದೆಲ್ಲ ಟ್ವಿಸ್ಟ್ ಆಗ್ಬಿಟ್ಟಿದೆ, ಅವ್ರಿಗೆ ಬಹುಮತನೇ ಸಿಕ್ಕಿಲ್ಲ. ಹೀಗಾಗಿ ಇಂಡಿಯಾ ಒಕ್ಕೂಟದ ಇವತ್ತೇನು ಎಲ್ಲ ನಾಯಕರಿದ್ದಾರೆ, ಅವರೆಲ್ಲರೂ ಸೇರಿಕೊಂಡು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಇಂಡಿಯಾ ಒಕ್ಕೂಟ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತದೆ. ಮತ್ತೆ ಕೊಟ್ಟ ಮಾತಿನಂತೆ ನಡೀತೇವೆ, ಒಳ್ಳೆ ಆಡಳಿತ ಕೊಡ್ತೇವೆ, ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೇವೆ. ಹಿಂದಿನ 10 ವರ್ಷದಲ್ಲಿ ಏನೊಂದು ದುರಾಡಳಿತ ಇತ್ತು, ದ್ವೇಷದ ರಾಜಕಾರಣ ಇತ್ತು, ಸ್ವಾಯತ್ತ ಸಂಸ್ಥೆಗಳು ಅಪಾಯದಲ್ಲಿದ್ದು, ಅವೆಲ್ಲವನ್ನು ದುರುಪಯೋಗ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ದುರ್ಬಲ ಮಾಡುವಂಥ ಕೆಲಸ ನಡೀತಾ ಇತ್ತು. ಸಂವಿಧಾನ ಅಪಾಯದಲ್ಲಿತ್ತು. ಹೀಗಾಗಿ ಸಹೋದರತ್ವ ಇವತ್ತು ಬೆಳಿಬೇಕು. ನಮ್ಮ ರಾಷ್ಟ್ರ ಬಹುತ್ವದ ರಾಷ್ಟ್ರ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಜನರಿಗೆ ಸರಿಸಮಾನವಾಗಿ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ರೀತಿಯಲ್ಲಿ ಶಾಂತಿ, ನೆಮ್ಮದಿಯಿಂದ ಸಮಾಜ ಇರುವಂಥ ರೀತಿಯಲ್ಲಿ ದೇಶವನ್ನು ಮುನ್ನಡೆಸುವಂಥ ಕೆಲಸ ನಮ್ಮ ಇಂಡಿಯಾ ಒಕ್ಕೂಟ ಮಾಡ್ತದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಮ್ಯಾಜಿಕ್ ನಂಬರ್ ಇಲ್ಲಲ್ಲ ಸರ್, ಏನು ನಿತೀಶ್ ಕುಮಾರ್ ಮತ್ತು ಇಲ್ಲಿ ನಾಯ್ಡು ಸಂಪರ್ಕ ಮಾಡ್ತಾರೆ, ಹಿಂಗೆ ನಮ್ಮ ನಾಯಕರುಗಳು ಸಂಪರ್ಕ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ಬೇಜಾರ ಇದೆ, ಅವರೆಲ್ಲರಿಗೆ ಭಾರತೀಯ ಜನತಾ ಪಕ್ಷ ಬ್ಲ್ಯಾಕ್ಮೇಲ್ ಮಾಡಿದೆ. ಹೀಗಾಗಿ ಅನೇಕ ಜನ ಇವತ್ತು ಒತ್ತಾಯಪೂರ್ವಕವಾಗಿ ಅವ್ರ ಜೊತೆಲಿದ್ದಾರೆ. ಈಗ ಒಂದು ಅವಕಾಶ
ಇರ್ತಾರೆ. ಇವತ್ತು ಅವೆಲ್ಲರೂ ಕೂಡಿ ಸರ್ಕಾರ ರಚನೆ ಮಾಡ್ತಾರೆ, ಉತ್ತಮ ಆಡಳಿತ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇಡೀ ದೇಶದ ಜನರಿಗೆ ಇದೆ. ಸರ್, ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಯಾರು ಪ್ರಧಾನಮಂತ್ರಿ? ನಮ್ಮ ಒಕ್ಕೂಟದ ಎಲ್ಲ ಮುಖಂಡರುಗಳು ಸೇರಿ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಇವತ್ತು ಸರ್ವಾನುಮತದ ತೀರ್ಮಾನವನ್ನು ಮಾಡ್ತಾರೆ. ಸರ್ ಅವ್ರು ಫೋಟೋ ತಗೋತೆ ಸರ್ ಫೋಟೋ ತಗೋತೆ ಸರ್ ಸೈಡ್ ಸರ್ ಸರ್ ಎಲ್ಲ ಬರ್ರಿ ಸರ್ ದಯವಿಟ್ಟು ಎಲ್ಲರೂ ಹಿಂದೆ ಬರ್ರಿ ಸರ್ 1 ಮಿನಿಟ್ ಸರ್ 1 ಮಿನಿಟ್ ಸರ್ ನಾಳೆ ಬರ್ರಿ ಸರ್ ಒನ್ ಮಿನಿಟ್ सर जरा मूव इंत कैमरा इंत सर 1 मिनट सर सर ಥ್ಯಾಂಕ್ ಯು. ಮಾಧ್ಯಮದವರಿಗೆ ಧನ್ಯವಾದ.